ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಕಾದಿದ್ದು ಸಾಕು, ಬರ್ತಾ ಇದೆ ಬಿಗ್ ಬಾಸ್. ಕಳೆದ ದಿನಗಳ ಹಿಂದೆ ಒಂದು ವಿಡಿಯೋನ ಮಾಡಿದೆ. ಬಹುತೇಕ ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಶುರು ಆಗುತ್ತೆ ಅಂತ. ಅದರ ಮುಂದುವರೆದ ಅಪ್ಡೇಟ್ ಅನ್ನ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ, ಹೆಸರಾಂತ ರಿಯಾಲಿಟಿ ಶೋ, ಮನೆ ಮಾತಾಗಿರುವಂತಹ ರಿಯಾಲಿಟಿ ಶೋ ಬೇರೆ ಯಾವುದೂ ಅಲ್ಲ, ಬಿಗ್ ಬಾಸ್. ಬಿಗ್ ಬಾಸ್ ಇಷ್ಟು ಮಟ್ಟಿಗೆ ಹೆಸರು ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದಕ್ಕೆ ಕಾರಣಕರ್ತರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ, ನಿಮ್ಮೆಲ್ಲರ ಕಿಚ್ಚ ಸುದೀಪಣ್ಣ ಅಂತ. ಪ್ರತಿ ವರ್ಷನೂ ಅವರು ಪ್ರಯತ್ನ ಭಿನ್ನ ಮತ್ತು ವಿಭಿನ್ನವಾಗಿದೆ. ಕಂಟೆಸ್ಟೆಂಟ್ಸ್ ಯಾರೇ ಬರಲಿ ಆ ಕಾರ್ಯಕ್ರಮವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಅದು ಐಪ್ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಅಂತಲೂ ಆಗ್ತಾ ಇಲ್ಲ. TRP ಅಂತಲೂ ನೋಡ್ತಾ ಇರ್ಬೋದು. ಬಿಗ್ ಬಾಸ್ ಸ್ಟಾರ್ಟ್ ಆದ್ರೆ ಅದ್ರ ಮುಂದೆ ಯಾವ TRP ಕೂಡ ನಿಲ್ಲೋದಿಲ್ಲ. ಆ ರೀತಿ ಇರುವಂತ ಒಂದು ಕಾರ್ಯಕ್ರಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಶುರು ಆಗ್ತಾ ಇದೆ. ಇದಕ್ಕೆ ಯಾರು ಬರ್ತಾರೆ ಅನ್ನೋದೇ ನಿಮ್ಗೆಲ್ಲ ಕುತೂಹಲ. ನೀವೀಗ ಆಲ್ರೆಡಿ ನೋಡಿದೀರಾ. ವಿಭಿನ್ನವಾಗಿ ಒಂದು ಪ್ರೋಮೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಲೋಗೋ ಅಪ್ಡೇಟ್ ಕೂಡ ನಾನು ಕೊಟ್ಟಿದ್ದೆ. ಅದಾದ ನಂತರ ಪ್ರೋಮೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ. ಎಲ್ಲ ಬದಲಾವಣೆಗಳನ್ನ ನೀವು ನೋಡ್ತಾ ಇದ್ದೀರಾ. ಚಿಕ್ಕದ್ರಿಂದ ಹಿಡಿದು ಒಂದು ಬದಲಾವಣೆಗಳನ್ನ ನೀವು ನೋಡ್ತಾ ಬರ್ಬೋದು. ಅದೇ ರೀತಿ ಕಂಟೆಸ್ಟೆಂಟ್ ಕೂಡ ಒಳ್ಳೊಳ್ಳೆ ಕಲೆಯ ಪ್ರತಿಭೆ ಇರುವಂತವ್ರನ್ನ ತರಬೇಕು, ಮತ್ತೆ ಹಿನ್ನೆಲೆ ಚೆನ್ನಾಗಿರ್ಬೇಕು ಅನ್ನೋ ಕೂಡ ಗಮನದಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಟೀಮ್ ವರ್ಕ್ ಮಾಡ್ತಾ ಇದೆ. ಕಳೆದ ಬಾರಿ ತುಂಬಾ ಜನರ ಆಕ್ರೋಶ ಅದೇ ಆಗಿತ್ತು. ಒಳ್ಳೆ ಹಿನ್ನೆಲೆ ಇರುವಂತ ಕಂಟೆಸ್ಟೆಂಟ್ಸ್ ನ ತರಬೇಕು ಅಂತ ಜನರ ಆಕ್ರೋಶ ಕೂಡ ಜಾಸ್ತಿ ಆಗಿತ್ತು. ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಈ ಸರಿ ಒಂದು ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ಕುತೂಹಲ ಏನ್ ಹೇಳಿ, ನಾನು ಏನೇ ಹೇಳಿದ್ರು ಯಾವ್ದಾದ್ರು ಹೆಸರು ಹೇಳ್ತೀನಾ ಅಂತ. ಖಂಡಿತವಾಗ್ಲೂ ಕೆಲವೊಂದು ಹೆಸರುಗಳನ್ನ ಹೇಳ್ತೀನಿ. ಬಹುತೇಕ ಅದು ಕನ್ಫರ್ಮ್ ಕೂಡ ಆಗಿದೆ. ಸೊ ಈಗ ಅದರ ಅಪ್ಡೇಟ್ ಕೂಡ ನನಗೆ ಸಿಕ್ಕಿದೆ. ನಿಮಗೆ ಎಲ್ಲ ಗೊತ್ತು, ಮೌನ ಅಂದ್ರೆ ಗೊತ್ತಾಗಲ್ಲ ಅಲ್ವಾ. ರಾಮಾಚಾರಿ ಸೀರಿಯಲ್ನ ಚಾರು ಅವರು ಬರ್ತಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಅದಾದ ನಂತರ ದೃಷ್ಟಿಯ ದತ್ತುಬಾಯ್ ಬರ್ತಾರೆ. ಅವರು ಸಾಕ್ಷಿ ಸೀರಿಯಲ್ ಇಂದ ಮನೆ ಮಾತಾಗಿದ್ರು ವಿಜಯ್ ಸೂರ್ಯ ಅವರು ಈಗ ದೃಷ್ಟಿ ಸೀರಿಯಲ್ ಕೂಡ ನಟನೆ ಮಾಡ್ತಾ ಇದ್ರು. ಅವರು ಕೂಡ ಬರ್ತಾರೆ ಅಂತ ಒಂದು ಮಾಹಿತಿ ಇದೆ. ಕಿರಿಕ್ ಪಾರ್ಟಿಯಲ್ಲಿ ಅಭಿನಯಿಸಿದಂತ ಸಮಾನ್ ಅವರು ಒಂದು ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್. ಆಮೇಲೆ ಬಾಳ ಬೆಳಗುಂದಿ ಅಂತ ಈಗ ನಿಮ್ಗೆಲ್ಲ ಗೊತ್ತು, ಅವರು ಕೂಡ ಬರ್ತಾರೆ ಅಂತ ಒಂದು ಸುದ್ದಿ ಆಗಿದೆ. ಇನ್ನೂ ಸುಮಾರು ಹೆಸರುಗಳಿದೆ. ಈ ವಿಡಿಯೋದಲ್ಲಿ ಎಲ್ಲ ಹೆಸರುಗಳನ್ನ ಹೇಳಿದ್ರೆ ನಿಮ್ಮ ಕುತೂಹಲ ಕಡಿಮೆ ಆಗುತ್ತೆ. ಮುಂದೆ ಇದೇ ರೀತಿ ತುಂಬಾ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೇನೆ ನಾನು. ಬಹುತೇಕ ಅಲ್ಲ, ಕನ್ಫರ್ಮ್ಡ್ ಆಗಿದೆ. ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28ಕ್ಕೆ ಶುರುವಾಗಲಿದೆ. ಈ ಬಿಗ್ ಬಾಸ್ ನೋಡುವಂತ ಅಭಿಮಾನಿಗಳಿಗಂತೂ ಹಬ್ಬವೇ ಸರಿ. ಹಾಗೂ ಕಿಚ್ಚ ಸುದೀಪ್ ಅಣ್ಣನ ಅಭಿಮಾನಿಗಳಿಗೆ ದೊಡ್ಡ ಹಬ್ಬ ಅಂತ ಹೇಳ್ಬೋದು. 3 ರಿಂದ 4 ತಿಂಗಳು ಸುದೀರ್ಘವಾಗಿ ಇದನ್ನ ನೋಡ್ತಾರೆ. ಈ ವಿಡಿಯೋ ಮಾಡಿರೋ ಉದ್ದೇಶ ಯಾಕೆ ಅಂದ್ರೆ ಕೋಟ್ಯಾಂತರ ಜನಗಳು ಇದ್ದಾರೆ ಇದನ್ನ ನೋಡುವಂತವ್ರು. ಈ ಅಭಿಮಾನಿಗಳಿಗೆ ಕುತೂಹಲ ಏನು, ಯಾರು ಬರ್ತಾರೆ, ಈ ಕಾರ್ಯಕ್ರಮ ಯಾವಾಗ ಶುರು ಆಗುತ್ತೆ, ಇದರ ಮುಂದಿನ ಅಪ್ಡೇಟ್ ಏನು, ಈ ತರ ತುಂಬಾ ಚೆಕ್ ಮಾಡ್ತಾ ಇರ್ತಾರೆ. ಅವರಿಗೂ ಕೂಡ ನಾನು ಇದರ ಅಪ್ಡೇಟ್ ಅನ್ನು ತಿಳಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಇದರ ಮುಂದಿನ ಅಪ್ಡೇಟ್ಗಳನ್ನ ನಾನು ಇದೇ ರೀತಿ ಕೊಡ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.